ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕರ್ಣ, ಕರ್ಣ, ಬಂಗಾರಿ, ನೀನ್ ಈಗ ಹೇಗಿದೀಯಾ? ನೀನಾಗ ಬರೋಕ್ ಹೋದೆ, ರೆಸ್ಟ್ ತಗೊಳ್ಳೋದಲ್ವಾ? ಏನೋ ನೀನಿಂತ ಪರಿಸ್ಥಿತಿಲಿ ಇಟ್ಕೊಂಡು ನನ್ನ ಹೇಗಿದ್ಯಾ ಅಂತ ಕೇಳ್ತಿದ್ಯಲ್ಲ. ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಅಮ್ಮ, ಯಾಕೆ ಹೇಳ್ತಿದ್ಯಾ? ನೋಡು, ನಾನು ಆರಾಮಾಗಿದ್ದೆ, ನಂಗೇನೂ ಆಗಿಲ್ಲ. ಕಂದ, ನಿನ್ನ ಈ ಸ್ಥಿತಿಲಿ ನನಗೆ ನೋಡಕ್ ಆಗ್ತಿಲ್ಲ ಕಣೋ. ತುಂಬಾ ಸಂಕಟ ಆಗ್ತಿದೆ. ಎಲ್ಲರ ಮನ್ಸು ತುಂಬಾ ನೋಡ್ತಿದ್ದೇನಲ್ವಾ? ತಾತನ್ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಹಾಸ್ಪಿಟಲ್ ಸೀಸ್ ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದಾರಂತೆ. ಎಲ್ಲದಕ್ಕೂ ನಾನೇ ಕಾರಣ. ಕ್ಷಮಿಸ್ಬಿಡು ಬಂಗಾರಿ, ಅಯ್ಯೋ, ನನಗೆ ಕ್ಷಮಿಸ್ಬಿಡು. ನೀನ್ ಹೀಗೆಲ್ಲ ಮಾತಾಡಿ ನಮ್ಮನ್ನೆಲ್ಲ ನೋಯಿಸ್ಬೇಕು ಅಂತ ತಿಳ್ಕೊಂಡಿದ್ಯಾ? ಬೇಡ ಕೊಡು, ಹೀಗೆಲ್ಲ ಮಾತಾಡ್ಬೇಡ ನೀನು. ಯಾಕೋ ಎಲ್ಲ ತಪ್ಪು ನಿನ್ ಮೇಲೆ ಹಾಕೋತಾ ಇದೀಯಾ? ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಅಂತ ನಿನ್ನಷ್ಟೇ ಚೆನ್ನಾಗಿ ನಮಗೂ ಗೊತ್ತು. ಎಲ್ಲ ಆರೋಪನೂ ನಿನ್ ಮೇಲೆ ಹಾಕೋಬೇಡ. ನನ್ ಮೊಮ್ಮಗ ಎಂತೋನು ಅಂತ ಯಾರು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ಸೂಜಿ ಕಂಡಷ್ಟು ನೋವು ಕೊಡದೇ ಇರೋರು ನೀನು ಬೇರೆ ಪ್ರಾಣ ತೆಗಿತೇನೋ? ನಾನ್ ನಂಬಲ್ಲ ಕೊಡು, ನಾನ್ ನಂಬಲ್ಲ. ನಿನ್ನ ಕೊಲೆಗಾರ ಅನ್ನೋರು ಅವ್ರ ದಡ್ರು ಕೊಡು, ಅವ್ರ ದಡ್ರು. ನಿನಗೆ ಆಗ್ದಲೇ ಇರೋರು ನಿನ್ನ ಮೇಲೆ ಗೋಬೆ ಕೂರ್ಸ್ಬೇಕಲ್ಲ, ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಮೊಮ್ಮಗನ್ಗೆ ಈ ರೀತಿ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ನಾನು ತಪ್ಪು ಮಾಡಿಲ್ಲ ಅಂತ ನಿಮಗ್ ನಂಬಿಕೆ ಇದ್ರೆ ಸಾಕು. ನಾನು ಈ ಜಗತ್ನೇ ಗೆದ್ದಾಗೆ. ನೀನು ನನ್ನ ಮೊಮ್ಮಗ ಕೊಡು, ಗೆದ್ದೇ ಗೆಲ್ತೀಯ. ನಿನ್ನ ವಿರೋಧವಾಗಿರೋರ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡ? ನಾನು ಏನ್ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ಮಾಡೇ ಮಾಡ್ತೀನಿ. ನೋಡೆ ಮೋಡ್ಜಡೆ, ನಮ್ಮ ಹಾಸ್ಪಿಟ್ಲಿನ ಸೀಸ್ ಮಾಡ್ಬಿಟ್ಟಿದ್ದಾರೆ ಕಣೆ, ಸೀಸ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಲಚ್ಚಿ, ಅದೇ ಲಚ್ಚಿ ಹೋಗ್ಬೇಡ್ವೆ. ಅದೇ ಅಮ್ಮ ಏನ್ ಮಾಡ್ತಿದ್ದೀರಾ? ಇಲ್ಲಿಂದ ಹೊರಡಿ. ನನ್ನ ಹೊರಡೆ ಅನ್ನೋದಕ್ಕೆ ನೀನ್ ಯಾರು? ಈ ಆಸ್ಪತ್ರೆ ಕಟ್ಟಕ್ಕೆ ಹಗಲು ರಾತ್ರಿ ನನ್ನ ಗಂಡ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ನನ್ನ ಮೊಮ್ಮಗ ಕರ್ಣ ಇದನ್ನ ಬೆಳೆಸಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾನೆ. ಆದ್ರೆ ನೀವು ಒಂದೇ ಒಂದು ದಿನದಲ್ಲಿ ಈ ಆಸ್ಪತ್ರೆನ ಸೀಸ್ ಮಾಡ್ಬಿಟ್ರಲ್ಲ. ಯಾರ್ರೀ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಯಾರ ಅಧಿಕಾರ ಕೊಟ್ಟಿದ್ದು? ಲಚ್ಚಿ, ಇಷ್ಟೊಂದು ದುಃಖ ಪಡ್ಬೇಡ ಕಣೆ. ಈ ಆಸ್ಪತ್ರೆ ಮೊದ್ಲಿನ ತರ ಆಗೇ ಆಗತ್ತೆ, ನೋಡ್ತಾ ಇರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮಗೆ ಕೊಟ್ಟಿದ್ದ ಮಾತನ್ನ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ಮೋಸ ಮಾಡೋರ್ಗೆ ಮಾತ್ರ ಬೆಲೆ ಜಾಸ್ತಿ. ಕರ್ಣನಂತ ಒಳ್ಳೆ ಮನ್ಸಿರೋರ್ಗೆ ಅದು ಸಾಧ್ಯ ಇಲ್ಲ ರೀ. ಅವ್ರಿಗೆ ಸೋಲೆ. ಅತ್ತೆ, ನಾವೀಗ ಏನು ಮಾಡೋ ಪರಿಸ್ಥಿತಿ ಇಲ್ಲ. ಬನ್ನಿ ಮನೆಗೆ ಹೋಗೋಣ. ಇಲ್ಲ, ನಾನೆಲ್ಲೂ ಬರಲ್ಲ.
ಕರ್ಣಂಗ್ ನ್ಯಾಯ ಸಿಗೋವರೆಗೂ ನಾನಿಲ್ಲೇ ಇರ್ತೀನಿ. ಮತ್ತೆ ಈ ಆಸ್ಪತ್ರೆ ಬಾಗಿಲು ತೆಗೆಯೋವರೆಗೂ ನಾನು ಎಲ್ಲೂ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ಮೇಡಮ್ ನೀವು ಹಿಂಗೆಲ್ಲ ಮಾಡೋ ತಪ್ಪು. ಇಲ್ಲ, ನಾನು ಎಲ್ಲೂ ಹೋಗಲ್ಲ. ಅದೇನ್ ಮಾಡ್ತೀರಾ ಮಾಡಿ. ಹೋಗಿ ಇಲ್ಲಿಂದ. ನಾನು ಎಲ್ಲೂ ಹೋಗಲ್ಲ. ಪ್ಲೀಸ್ ಮೇಡಮ್ ಹೋಗಿ ಮ್ಯಾಮ್. ಇಲ್ಲ, ಹೋಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಂತ್ಕೋಬಾರ್ದಲ್ವಾ? ನಾನು ಇಲ್ಲಿ ಕೂತ್ಕೋತೀನಿ. ಅದೇನ್ ಮಾಡ್ತೀರಾ ಮಾಡಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ. ಅಳ್ಬೇಡ ಕಣೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. We want ಡಾಕ್ಟರ್ ಕರ್ಣ ನಿರಪರಾಧಿ, ಡಾಕ್ಟರ್ ಕರ್ಣ ನಿರಪರಾಧಿ, ಕೊಲೆಗಾರ ಅಲ್ಲ, ಕೊಲೆಗಾರ ಅಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇದು ಮರ್ಡರ್ ಕೇಸ್ ಅಲ್ಲ. ಕರ್ಣ ಸರ್ನ ಬೇಕು ಅಂತಾನೆ ಫ್ರೇಮ್ ಮಾಡ್ತಿರೋ ಕೇಸು. ಇದು ಅನ್ಯಾಯ ಸರ್. ಕಾನೂನಿನ ಹೆಸರಲ್ಲಿ ಕರ್ಣ ಅವ್ರ ಮೇಲೆ ದ್ವೇಷ ಸಾಧಿಸ್ತಿದ್ದೀರಾ. ಸತ್ಯದ ಬಾಯಿನ ನೀವ್ ಯಾರು ಮುಚ್ಚಕ್ಕಾಗಲ್ಲ. ನೀವೇನಾದ್ರೂ ಕರ್ಣ ಸರ್ನ ರಿಲೀಸ್ ಮಾಡದೆ ಹೋದ್ರೆ ನಾವೆಲ್ಲರೂ ಇಲ್ಲೇ ಪ್ರಾಣ ಬಿಡ್ಬೇಕಾಗತ್ತೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸರ್ ಇಲ್ಲ ಸರ್ ಮ್ಯಾನೇಜ್ ಮಾಡ್ತೀನಿ ಸರ್. ಕ್ರೌಡಿನ ಅಂಡರ್ ಕಂಟ್ರೋಲ್ ಸರ್. ಖಂಡಿತ ನಾನು ಮ್ಯಾನೇಜ್ ಮಾಡ್ತೀನಿ ಸರ್. ಇವ್ರು ನೋಡಿದ್ರೆ ಕ್ರೌಡ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಇಷ್ಟೊಂದು ತಲೆನೋವಿದೆ. ಹೇಗಾದ್ರೂ ಮಾಡಿ ಕರ್ಣನ್ನ ಫ್ರೇಮ್ ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನೋಡ್ರೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀವ್ ಈ ಕೂಡಲೇ ಹೊಡ್ಬೇಕು. ನೀವ್ ಇದೇ ರೀತಿ ಕಾನೂನು ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕರ್ಣನ್ಗೆ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ.